ಎಷ್ಟು ರಾಯಲ್ ಆಗಿ ಕಾಣತ್ತದ ನೋಡ್ರಿ ಇದು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ನವಲಗುಂದ್ ರೈಲ್ವೆ ಸ್ಟೇಷನ್ ನವಲಗುಂದ್ ಬಸ್ ಸ್ಟ್ಯಾಂಡ್ ಒಳಗೆ. ನವಲಗುಂದ್ ಬಸ್ ಸ್ಟ್ಯಾಂಡ್ದಿಂದ ನಾನು ಇವತ್ತು ವಿಜಯಪುರಕ್ಕೆ ಟ್ರಾವೆಲ್ ಮಾಡತ್ತೇನೆ ರೀ. ಅದಕ್ಕೆ ನೋಡೋಣಂತ ಯಾವ ಬಸ್ ಒಳಗೆ ಟ್ರಾವೆಲ್ ಮಾಡ್ತೇವೆ ಅಂತೇಳಿ RCD ಟ್ರಾವೆಲ್ ಸ್ಟೋರೀಸ್ ಇರೋದು ನನ್ನ ಟ್ರಾವೆಲ್ ಸ್ಟೋರೀಸ್ ನಿಮಗೆ ತೋರ್ಸಾಕ್ರಿ. ನಾನು ಕೇಳಿದೆ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಇಲ್ಲ, ಬಟ್ ಬಸ್ ಬರ್ತಾವ ಇಲ್ಲಿ ನಿಂದ್ರ ಅಂತ ಹೇಳ್ಯಾರ. ನೋಡೋಣಂತ ಯಾವ ಬಸ್ ಬರುತ್ತೆ. 15 ನಿಮಿಷ ವೇಟ್ ಮಾಡಿದ ಮೇಲೆ ಯಾವುದೋ ಒಂದು ಗಾಡಿ ಬಂತು ರೀ, ಬಟ್ ಫುಲ್ ರಶ್ ಐತಿದೆ. ಹೊಸಾದ BS6 ಇಲ್ಲಿ ನೋಡ್ರಿ. ಟ್ರಾವೆಲರ್ಸ್ ಲೈಫ್ ಹೆಂಗಿರುತ್ತೆ ಅಂತೇಳಿ ನಾನು ತಾತ್ಕಾಲ ಬುಕ್ ಮಾಡೋಕ್ಕೆ ರೆಡಿಯಾಗಿ ನಿಂತೀನಿ. ಯಾಕಂದರೆ ಈಗ ನಾನು ಬಿಜಾಪುರ್ಗೆ ಹೊಂಟಿದ್ದೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಅಲ್ಲಿಂದ ನಾನು ಮೈಸೂರಿಗೆ, ಮೈಸೂರದಿಂದ ವಾಪಸ್ ನಾನು ಇದನ್ನು ತೊಗೊಳತೀನಿ ರೀ, ಯಾವುದು ಬಸವ ಎಕ್ಸ್ಪ್ರೆಸ್. ಅದ್ರ ಸಂಬಂಧ ತಾತ್ಕಾಲ ಬುಕ್ ಮಾಡೋಕ್ಕೆ ರೆಡಿಯಾಗಿ ನಿಂತೀನಿ. ಇದು 3 AC ನಿಂತೀನಿ. 11 ಗಂಟೆಗೆ ಕರೆಕ್ಟ್ ಸ್ಲೀಪರಿಗೆ ಸ್ವಿಚ್ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇಲ್ಲೇ ಇಳಕಲ್ ಬಸ್ ಫುಲ್ ರಶ್ ಮಾಡ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಕಲ್ಯಾಣ ಕರ್ನಾಟಕ ಸಾರಿಗೆದ್ದು BS6 ಖಾಲಿ ಬಂತ. ಬಟ್ ನಾನು ಇದಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನನ್ನ ಕಡೆ ಕ್ಯಾಶ್ ಇಲ್ಲ. ಇದ್ರೊಳಗೆ ಫೋನ್ಪೇ ನಡೆಯಲ್ಲ ರೀ. ನಾನು ವೆಯ್ಟ್ ಮಾಡತ್ತೇನೆ ರೀ. ಅಂಬಾರಿ ಬರುತ್ತಂತೇಳಿ, ಅಂಬಾರಿ ಗೋಲ್ಡ್ ಕ್ಲಾಸ್. ಈ ಬಸ್ ಸ್ಟ್ಯಾಂಡ್ ಹೊರಗೆ ಬಂದೆ ಒಂದು ಕಬ್ಬಿಲ್ ನಾನು ಕುಡಿಯೋದಿದ್ದೆ ಅಣ್ಣನ ಅಂಗಡಿಯಾಗ. ಮತ್ತು ಒಂದಿಬ್ಬರು ಸಬ್ಸ್ಕ್ರೈಬರ್ಸು ಬಂದಿದ್ರೆ, ಬಟ್ ಬಿಸ್ಲಾಗ ನಿಂತು ಸಾಗ ಹೋತ್ರಿ. ಅದ್ರ ಸಂಬಂಧ ಕಬ್ಬಿನಾಗ ಕುಡಿಯೋದು. ಈಗ ಅರವತ್ತು ನಮ್ದು 50 ಗೋಲ್ಡ್ ಕ್ಲಾಸ್. ಅಲ್ಲಿ ಸಂಧ್ಯಾಗ ಕಾಣತಿರ್ಬೋದು. ತಡ್ರಿ ತೋರಿಸ್ಕೊಂಡು ಬರಲಿ. ಟೈಮಿಂಗ್ ನೋಡ್ರಿ, 11:54 10ವರೆಗೆ ಬಿಟ್ಟಿತ್ತದು. 1 ತಾಸು ಮೇಲೆ ಬಂತದು. ಇಲ್ಲ ಐತೆ ನೋಡ್ರಿ, ಇಲ್ಲಿ ಹಿಂದೆ ಬಸ್ ಫುಲ್ ಇದ್ದಂಗೆ ಐತಿ. ಇದು ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಹತ್ತಿ ಕುಂತೆ ಟಿಕೆಟ್ ತೊಗೊಂಡೆ. ಎಷ್ಟೈತೆ ನೋಡ್ರಿ, 290 ರೂಪಾಯಿ. ನವಲಗುಂದಿಂದ ವಿಜಯಪುರ 50 ಕ್ಲಬ್ ಕ್ಲಾಸ್ ಮಲ್ಟಿ ಎಕ್ಸಲ್ ಬಸ್. ಇಲ್ಲಿ ಕರೆಕ್ಟ್ ಸೀಟ್ ಸಿಗ್ತದೆ ನಿಮಗೆ. ಈಗ ನಾನು ಕ್ಯಾಬಿನ್ ರೇಟ್ ತೋರಿಸ್ಬೋದು. ಇವೇನು ಬಸ್ಗಳದಾವಲ್ಲ ರೀ, 50 ಮಲ್ಟಿ ಎಕ್ಸೆಲ್ ಮತ್ತು ರಾಜಹಂಸ ಎಲ್ಲ ಒಳಗೆ ಹೋಗಂಗಿಲ್ಲ. ಇವು ಹೊರಗಿಂದ ಹೊರಗೆ ಬರ್ತಾವೆ. ಉಳ್ಕಿದ KSRTC ಬೇಕಂದ್ರೆ ನಿಮಗೆ ಒಳಗಿಂದ ಸಿಗ್ತಾವೆ. ಅಲ್ಲಿ ಕುಂತ ಫುಲ್ ನಿಂತು ಸಾಕಾಗಿ ಹೋಗ್ಬಿಟ್ಟಿತ್ತು. 1 ತಾಸು ಮೇಲೆ ನಿಂತಿದ್ದೆ ನಾನು ಬಸ್ ಸ್ಟ್ಯಾಂಡ್ದಾಗ. ಮತ್ತು ಕರೆಕ್ಟ್ ನಮ್ಮ ದೋಸ್ತ್ ಫ್ರೀಕ್ವೆಂಟ್ ಅಡ್ಡಾಡ್ತಿದ್ದ. ಅವ್ನು ಕೇಳಿದೆ, ಹೊರಗೆ ನಿಂದ್ರೆ 1 ತಾಸು ಕರೆಕ್ಟಿಗೆ ಬರುತ್ತಂದ. ನಾನು 12 ಗಂಟೆ ಡೆಡ್ಲೈನಾಗ ಬಂದಿದ್ದೆ. ಯಾಕಂದ್ರೆ ನಾನು ನೆಕ್ಸ್ಟ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬೋರ್ಡ್ ಮಾಡ್ಬೇಕು ನಾನು ಬಿಜಾಪುರದಿಂದ. 12 ಗಂಟೆ ಒಳಗೆ ನಾನು ಇದು ಬಸ್ ಹತ್ತಿಲ್ಲ ಅಂದ್ರೆ ಅಲ್ಲಿ ನನಗೆ ಏರ್ಪೇರ್ ಆಗಿಬಿಡುತ್ತೆ, ಹಿಂದೆ ಮುಂದೆ ಆಗಿಬಿಡುತ್ತೆ ಟೈಮಿಂಗ್. ಅದ್ರ ಸಂಬಂಧ ಕರೆಕ್ಟ್ .1 ಟೈಮ್ ಹಾಕೊಂಡಿದ್ದೆ. 11:50 ಈ ಟ್ರೈನ್ ಇದು 11:50 ಈ ಬಸ್ ಬಂತೆ. ಬಟ್ ಬರೀ ಈಗ ನಾವು 50 ಗೋಲ್ಡ್ ಕ್ಲಾಸ್ ಇದ್ದ. ಸೀಟ್ ಬಗ್ಗೆ ನೋಡೋಣಂತ ಮಸ್ತ್ ಕಂಫರ್ಟೇಬಲ್ ಐತಿ. ಸೆಮಿ ಸ್ಲೀಪರ್ ಬಸ್ ಇದೆ. ನಿಮಗೆ ಇಲ್ಲೇ ನಿಮ್ಮ ಕಾಲಿಗೂ ಇದು ಸಪೋರ್ಟ್ ಸಿಗುತ್ತೆ ರೀ. ಇದನ್ನು ನೀವು ಇಲ್ಲೇ ಹ್ಯಾಂಡಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿರಿ ಹಿಂಗೆ. ಮತ್ತು ಇದು ಫುಲ್ ಪುಷ್ ಬ್ಯಾಕ್ ಸೀಟ್ ಇರೋದ್ರಿಂದ ನಿಮಗೆ ಬಟನ್ ಸಿಗ್ತಾವೆ. ಬಟನ್ ಒತ್ತೆ ಸೀಟ್ ಪುಷ್ ಬ್ಯಾಕು ಮಾಡ್ಕೋಬೋದು. ಇದೇ ನಾವು ಈಗ ಹೊಂಟೆಲ್ಲ. ಇದು ಬಂದುಬಿಟ್ಟೆ NH52 ಹುಬ್ಬಳ್ಳಿಯಿಂದ ವಿಜಯಪುರ ಕನೆಕ್ಟ್ ಮಾಡ್ತಿದ್ದೆ. ಹುಬ್ಬಳ್ಳಿದ ರಿಂಗ್ ರೋಡಿಂದ ಔಟ್ರದಿಂದ ಹಿಡಿದಿದೆ ವಿಜಯಪುರ. ಮುಂದೆ ವಿಜಯಪುರದಿಂದ ಸೋಲಾಪುರ ಮಟನೂ ಕನೆಕ್ಟ್ ಮಾಡ್ತಿದ್ದೆ ಒಂದು ಹೈವೇ. ಈಗ ನಾವು ರೂಟೇಷನ್ ಮಾತಾಡ್ಬೇಕಂದ್ರೆ ನಾವು ಈಗ ಹುಬ್ಬಳ್ಳಿಯಿಂದ ಇದೆ ನವಲಗುಂದ್ ಬಂತ್ರಿ. ನವಲಗುಂದಿಂದ ನರಗುಂದ ಮೇಲೆ ಗದ್ದೆಂಕೆರೆ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ನಾವು ಮುಂದೆ ಹೋಗಿ ತಲುಪ್ತೇವೆ. ಬಾಗಲಕೋಟೆಗೆ ಹೋಗಲ್ರಿ. ಮತ್ತು ಇದು ಬಾಗಲಕೋಟೆ ಔಟ್ರದಾಗ ಹೋಗುತ್ತೆ. ನಾವು ಡೈರೆಕ್ಟ್ ಬಿಜಾಪುರ್ಗೆ ಹೋಗಿ ತಲುಪ್ತೇವೆ. ಇದೇನಿದೆ 50 ಮಲ್ಟಿ ಎಕ್ಸೆಲ್ ಬಸ್ ಇದೆ ಅಲ್ರಿ. ಇದು ಫುಲ್ಲಿ AC ಬಸ್ ಐತಿ. ಮತ್ತು ನೀವು ಬೇರೆ ಇದು KSRTC ಇದು ನಾರ್ಮಲ್ ಬಸ್ ಅದು ಹಾಕ್ತಾರಂದ್ರೆ ನಿಮಗೆ ಕಾಸ್ಟಿಂಗ್ ಭಾಳ ಕಡಿಮೆ ಆಗುತ್ತೆ. ಯಾಕಂದರೆ ಇದು AC ಬಸ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಇದೆ. 290 ರೂಪಾಯಿ ಬರೀ ನವಲಗುಂದಿಂದ ವಿಜಯಪುರ ಮಠ. ಈಗ ನಾವು ಎಂಟ್ರ್ ಅದೀವಿ ನರಗುಂದಕ್ಕೆ. ಇದು ಬರುತ್ತೆ ಗದಗ ಜಿಲ್ಲಾ ಒಳಗೆ. ನಾವೇನು ಬಂದಿವಲ್ಲ ನವಲಗುಂದ, ಅದು ಬಂದ ಧಾರವಾಡ ಜಿಲ್ಲಾ ಒಳಗಿತ್ತು ರೀ. ನವಲಗುಂದ ನರಗುಂದ ಒಂದಷ್ಟು ಮಂದಿಗೆ ಅವಳಿನಗರ ಟೈಪ್ ಅನ್ನಿಸ್ತಾವೆ. ಬಟ್ ಅಲ್ಲ, ನರಗುಂದ ಇರೋದು ಗದಗ ಡಿಸ್ಟಿಕ್ ಒಳಗೆ, ನವಲಗುಂದ ಬರೋದು ಧಾರವಾಡ ಡಿಸ್ಟಿಕ್ ಒಳಗೆ. ಮೊದಲು ಗದಗ ಡಿಸ್ಟಿಕ್ ಎಲ್ಲ ಆಗಲಿದ್ದಾಗ ನರಗುಂದ ಧಾರವಾಡ ಒಳಗೆ ಬರ್ತಿತ್ತು. ಈಗ ಬಸ್ ಎಂಟ್ರಿ ಆತ ನರಗುಂದ ಬಸ್ ಸ್ಟ್ಯಾಂಡಕ್ಕೆ. ನರಗುಂದ ಬಸ್ ಸ್ಟ್ಯಾಂಡಕ್ಕೆ ಒಳಗನ ಬರುತ್ತೆ ರೀ ಬಸ್. ಎಂಟ್ರಿನೂ ಐತಿ ಇಲ್ಲಿ. ನವಲಗುಂದ ಒಳಗೆ ಎಂಟ್ರಿ ಇಲ್ಲ, ಯಾಕಂದ್ರೆ ನವಲಗುಂದ ಸಣ್ಣ ಬಸ್ ಸ್ಟ್ಯಾಂಡ್ ಐತೆ ಅಂತ. ಅಲ್ಲಿ ಬಟ್ ಟ್ರಾಫಿಕ್ ಕಂಜೆನ್ಷನ್ ಭಾಳ ಆಗೋದ್ರಿಂದ ಹೊರಗಿಂದವರೆಗೆ ಬಸ್ ಬರ್ತಾವೆ. ಹೊರಗೆ ಮಾತ್ರ ಭಾಳ ಬಿಸಿಲು ಐತ್ರಿ. ಇಲ್ಲಿ ಬಿಸಿಲು ನಮ್ಗೆ ಯಾಕೆ ಹತ್ತುವತ್ತಂದ್ರೆ ಇಲ್ಲಿ ಕರ್ಟನ್ ಐತಿ. ನಿಮಗೆ ಇದೊಂದು ಅಡ್ವಾಂಟೇಜ್ ಸಿಗುತ್ತೆ.
ಇಲ್ಲಿಂದ ಇನ್ನೂ 115 ಕಿಲೋಮೀಟ್ರ್ ಐತ್ರಿ ವಿಜಯಪುರ. ನಾವೀಗ ಎಲ್ಲಿದ್ದೇವೆ ಅಂದ್ರೆ ಕೊಣ್ಣೂರು ಸಮೀಪ ಹೋದ್ ಮೇ ಬಿ. ಯಾಕಂದ್ರೆ ಒಂದು ಜಂಪ್ ನಿಂತು ಹೊಡೆದ್ರೆ ನಾನು ಅದಕ್ಕೆ ನಂಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತೇಳಿ. ಇದು 1 ಸೆಕೆಂಡ್ ಇನ್ನೊಂದು ಫೋನು. ಹಾಂ, ಈಗ ನಾವು ಕುಲಗೆರಿ ಕ್ರಾಸ್ ಅಂತೆಲ್ಲ ಇದ್ದೀವಿ. ಆಮೇಲೆ ಕೆರೂರು ಆದಮೇಲೆ ಹುಲಿಗೆರಿ, ಬಾಗಲಕೋಟೆ ಔಟ್ರ, ಆಮೇಲೆ ಬೀಳಿಗಿಂದ ಕೊಲ್ಲಾರ ಆದಮೇಲೆ ವಿಜಯಪುರ. ಹಿಂಗೆ ನಮ್ಮ ರೋಟೇಷನ್ ಐತಿ. ಇನ್ನೂ ಲಾಂಗ್ ವೇಟಿಗೆ ಹೋಯ್ತು ನಮ್ಗೆ. 12 ಗಂಟೆಗೆ ಹತ್ತೀವಿ, 45 ನಿಮಿಷ ಆಯ್ತು ನಾವು ಈಗ ಹತ್ತೆ ಬಸ್ನಾಗ. ಬಸ್ ಈಗಿನ ಮಟ್ಟಿಗೆ ಇಷ್ಟ ಐತೆ ನೋಡ್ರಿ, ಅಷ್ಟಕ್ಕಷ್ಟ ತುಂಬೈತಿ, ಖಾಲಿ ಐತೆ ಸ್ವಲ್ಪ. ಮತ್ತು ನೀವು ಪೀಕ್ ಟೈಮ್ನಾಗದು ಹೊಂಟ್ರ ಅಂದ್ರೆ ಭಾಳ ರಶ್ ಹೋಗುತ್ತವೆ ಬಸ್ಗಳು. ನಿಮಗೆ ಒಂದು ಬಸ್ನಾಗ ಕಾಲಿಡಾಕ್ಸದಾಗ ಜಾಗ ಸಿಗಂಗಿಲ್ಲ. ಯಾಕಂದ್ರೆ ನವಲಗುಂದ, ನರಗುಂದ ಈ ಜಾಗಗಳಿಗೆ ಫ್ರೀಕ್ವೆಂಟಾಗಿ ಹುಬ್ಳಿಗೆ ಹೋಗೋರು ಭಾಳ ಜನ ಇರ್ತಾರೆ. ನೀವೇನರ ಈ ಬಸ್ಗಳಾಗ ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು ಇದ್ರಾಗ ಬುಕ್ಕಿಂಗು ಮಾಡ್ಕೋಬೋದು ಆನ್ಲೈನ್ ಒಳಗೆ. ಈಗ ನಾವು ಕುಲಗೆರಿ ಕ್ರಾಸಿಗೆ ಎಂಟ್ರ್ ಅದೇವ್ರಿ. ನೀವೇನರ ಬಾದಾಮಿ ಸೈಡ್ ಹೊಂಟ್ರಿ ಅಂದ್ರೆ ಹುಬ್ಬಳ್ಳಿಯಿಂದ ನಿಮ್ಗೆ ಇಂಥ ಐರಾವತ ಬಸ್ ಬೇಕಂದ್ರೆ ಹುಬ್ಬಳ್ಳಿಯಿಂದ ನೀವು ಈ ಬಸ್ಸಿಗೆ ಬಂದು ಕುಲಗೆರಿ ಇಳ್ಕೊಳ್ಳೋದು. ಕುಲಗೆರಿಯಿಂದ ½ ಆನ್ ಅವರ್ ನಿಮಗೆ ಬಾದಾಮಿಗೆ ಹೋಗಿ ಬಸ್ ಸಿಗ್ತಾವೆ. ನೀವು ಡೈರೆಕ್ಟ್ ಬಾದಾಮಿಗೂ ಬಸ್ ಸಿಗ್ತಾವೆ. ಬಟ್ ನಿಮ್ಗೆ ಇಂಥ ಹೈಫೈ ಬಸ್ ಬೇಕಂದ್ರೆ ನೀವು ಕುಲಗೆರಿಗೆ ಇಳಿದು ಕುಲಗೆರಿಯಿಂದ ನೀವು ಬಾದಾಮಿಗೆ ಬಸ್ ತೊಗೋಬೋದು. ಬಾದಾಮಿಗೆ ಯಾಕೆ ಹೋಗಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು. ಕೆರೂರಿಗೆ ಬಂದು ನಿಂತೀವ್ರಿ. ಯಾಕೆ ಇಳಿದು ಬಂದೆ ಅಂದ್ರೆ 10 ನಿಮಿಷ ಸ್ಟಾಪ್ ಐತೆ. ನಮ್ಮ ಬಸ್ ನೋಡ್ಕೊಂಬಂದ್ಬಿಡೋಣ ಬರ್ರಿ ಯಾವುದಂತೇಳಿ. ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ಹೋಗುವ ಬಸ್ ವಯಾ ನವಲಗುಂದ, ನರಗುಂದ, ಕುಳಗೇರಿ ಕ್ರಾಸ್, ಗದ್ದೆಂಗೇರಿ ಕ್ರಾಸ್, UKP. ಇದೆ ನೋಡ್ರಿ ನಮ್ದು ಐರಾವತ ಗೋಲ್ಡ್ ಕ್ಲಾಸ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದೆ, ಅಂದರೆ NWKRTC ಇದೆ. KA42F1066. ಬಾಜುಕು ಇನ್ನೊಂದು ಬಸ್ ಐತೆ ನೋಡ್ರಿ, ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ NWKRTC. ಅದಕ್ಕೆ ಭಾಳ ಕಡಿಮೆ, ಇದಕ್ಕಿಂತ ಮೋಸ್ಟ್ಲಿ 200 ರೂಪಾಯಿನೋ ಅನ್ಸುತ್ತೆ, 180 ಅನ್ಸುತ್ತೆ ಮೇ ಬಿ. ಇದರಿಂದ ಎಲ್ಲಿ ನವಲಗುಂದಿಂದ ಗದಗ ಜಮ್ಕಂಡಿ ಐತಿ, ಹುಬ್ಬಳ್ಳಿ ವಿಜಯಪುರ ಐತಿ. ಇವತ್ತು ಬಸ್ ಜರ್ನಿ ಒಳಗೆ ನಾನು ಲೈಟಾಗಿ ತಿಂತೇನೆ. ಒಂದು ಎಗ್ ಪಪ್ಸ್ ತೊಗೊಂಡೆ ಮತ್ತು ಒಂದು ಪೆಪ್ಸಿ ತೊಗೊಂಡೆ, ಹೊರಗೆ ಬಂದಿಲ್ಲ. ಎಷ್ಟು ಪ್ರೀಮಿಯಮ್ ಕಾಣಿಸುತ್ತೆ ನೋಡ್ರಿ ಇದು ಐರಾವತ ಗೋಲ್ಡ್ ಕ್ಲಾಸ್. ನೀವು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ಟ್ರಾವೆಲ್ ಮಾಡತ್ತಾರೆ ಅಂದರೆ ಈ ಬಸ್ ತೊಗೋಬೋದ, ಮಸ್ತ್ ಅನ್ಸುತ್ತೆ. ಟ್ರಾವೆಲ್ ಮಾತ್ರ ನಿಮಗೆ ಬಸ್ನಾಗ ಟ್ರಾವೆಲ್ ಮಾಡತ್ತಾರೆ ಅಂತ ಅನ್ಸಂಗೇನೇ ಇಲ್ಲ. ಒಂದು ಸ್ವಲ್ಪ ಗಡಿಕಿಲ್ಲ ಏನಿಲ್ಲ, ಅಷ್ಟು ಮಸ್ತ್ ಐತೆ ಬಸ್. ಸೀಮಿಕೆರೆ ಬೈಪಾಸ್ ಅಂತ ಬರುತ್ತೆ. ನೀವು ಬಾಗಲಕೋಟೆಗೆ ಹೋಗ್ಬೇಕಂದ್ರೆ ಇಲ್ಲೇ ಎಳೆದು ಹೋಗ್ಬೇಕು, ಒಳಗೆ ಹೋಗಂಗಿಲ್ಲ ಬಸ್. ಮೇನ್ ಹೈವೇ ಮೇಲೆ ಮುಂದೆ ಹೋಗ್ಬಿಡುತ್ತೆ. ಬೇಕಾದ್ರೆ ನೀವು ನವನಗರಕ್ಕೂ ಉಳ್ಕೋಬೋದು. ಬಾಗಲಕೋಟೆಗೆ ಹೋಗೋರು ಹಿಂಗೆ ತೊಗೋಬೇಕು ನೋಡ್ರಿ, ರೂಟ ಹಿಂಗೆ ಐತಿ. ನಿಮಗೆ ಬಾಗಲಕೋಟೆಗೂ ಸಪ್ರೇಟ್ ಬಸ್ ಸಿಗ್ತಾವೆ, ಬಟ್ ಇವು ಐವತ್ತ ಕ್ಲಬ್ ಕ್ಲಾಸ್ ಎಲ್ಲ ಸಿಗ್ತಾವೆ ಅನ್ನೋದು ನನಗೆ ಅಷ್ಟೇನು ಡೌಟ್ ಐತಿ. ಅದೇ ಸೀಮಿಕೆರೆ ಕ್ರಾಸ್ ಆದ್ಮೇಲೆ ಗದ್ದೆಂಗೇರಿ ಕ್ರಾಸಿಗೆ ಸ್ಟಾಪ್ ಆಗತ್ತೆ ರೀ. ಇಲ್ಲಿ ನೀವು ಅದಕ್ಕೆ ಕೇಳ್ಕೊಬೋದು ಅಂದ್ರೆ ನಿಪ್ಪಾಣಿ ಸೈಡ್ ಹೋಗ್ಬೇಕಂದ್ರೆ ಇಲ್ಲೇ ಮೇನ್ ಹೈವೇ ಬರುತ್ತೆ ನಡಕ್ಕೆ. ಮತ್ತು ನೀವೇನರ ರಾಯಚೂರು ಸೈಡ್ದು ಹೋಗ್ಬೇಕಂದ್ರೆ ಇಲ್ಲಿಂದನೇ ಚೇಂಜ್ ಆಗ್ಬೇಕು. ಅದಕ್ಕೆ ಗದ್ದೆಂಗೇರಿ ಕ್ರಾಸ್ ಭಾಳ ಫೇಮಸ್ ಐತಿ. ಈ ರೋಟಿಗೆ ಹೋಗುವಂಥ ಪ್ರತಿಯೊಂದು ಬಸ್ಗಳು ಸ್ಟಾಪ್ ಮಾಡ್ಕೊತ ಹೋಗ್ತಾರೆ ಇಲ್ಲಿ ಗದ್ದೆಂಗೇರಿ ಕ್ರಾಸ್.
ಈಗ ನಾವು ಘಟಪ್ರಭಾ ನದಿ ಬ್ರಿಡ್ಜ್ ಕ್ರಾಸ್ ಮಾಡತ್ತೀವಿ ಬಾಗಲಕೋಟೆ ಔಟ್ರದಾಗ. ಭಾಳ ನೀರು ಐತ್ರಿ. ಇದು ರೋಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಹಿಂಗೆ ಅನ್ಸುತ್ತೆ. ಬಟ್ ಒಳಗೆ ಕುಂತಾಗ ನಿಮ್ಗೆ ಏನು ಫೀಲ್ ಆಗಂಗಿಲ್ಲ, ಬರೀ ಮ್ಯಾಗೆ ಕೆಳಗೆ ಹಿಂಗೆ ಏರ್ ಸಸ್ಪೆನ್ಷನ್ ಇದಾಗತ್ತೆ. ಇದೇನಿದು ಕ್ರಾಸ್ ಮಾಡೋದವಲ್ಲ, ಇದು ಬಂದ್ಬಿಟ್ಟೆ ಕೃಷ್ಣಾ ನದಿ ಬ್ರಿಡ್ಜ್ ರೀ. ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ ಮೇಲೆ ಐತಿ ಇದು ಬ್ರಿಡ್ಜ್. ಬೀಳಗಿ ಅಂತೇಳಿ ಬರುತ್ತೆ ಇದು, ಬಾಗಲಕೋಟದ ಬೀಳಗಿ ಅಂತೇಳಿ ಊರು ಬರುತ್ತೆ. ಊರ್ ಅಂತೇಳಿ ಇದು ಬ್ರಿಡ್ಜ್ ಬರುತ್ತೆ. ಭಾಳ ದೊಡ್ಡದೈತ್ರಿ ಇದು. ಬಸ್ ಬರೋದ್ ಬರೀ ಅಪೋಸಿಟ್ ಕಲ್ಯಾಣ ಕರ್ನಾಟಕ ಸರಿಗೆ. ವಾ, ಏನ್ ಗಿಚ್ ಹೋತ್ ನೋಡ್ರಿ ಅದು ಕ್ರೂಸರ್. ಆ ಬ್ರಿಡ್ಜ್ ದಾಟ್ ಬರೋಡ್ಗ ನಾವು ಕೋಲಾರಕ್ಕೆ ಎಂಟ್ರಕ್ಕೇವ್ರಿ. ಆ ಸೈಡ್ ಬೀಳಗಿ ಬರುತ್ತೆ, ಈ ಸೈಡ್ ಕೋಲಾರ ಬರುತ್ತೆ. ಕೋಲಾರ ಅಲ್ಲ, ಕೊಲ್ಹಾರ, KOLHAR. ಇಲ್ಲಿಂದ 4 ಲೈನ್ ಆದಂಗತ್ತಲ್ರಿ ಇದು. ನಾವು ತೆಳಗೆ ಬಸ್ ಸ್ಟ್ಯಾಂಡ್ ಕಡೆ ಬರ್ಬೋದು ಮೇ ಬಿ. ಟೈಮ್ 3 ಆಗ್ತದ್ರಿ. ಎಂಟ್ರ್ ಆದೀವಿ ನಾವೀಗ ಬಿಜಾಪುರ ಸಿಟಿ ಒಳಗೆ ಎಂಟ್ರ್ ಆದ. ನಾವು ಓಲ್ಡ್ ಬಸ್ ಸ್ಟ್ಯಾಂಡ್ ಹೋಗ್ತೀವಿ. ಇಲ್ಲಿ 2 ಬಸ್ ಸ್ಟ್ಯಾಂಡ್ ಅದಾವ, ಓಲ್ಡ್ ಬಸ್ ಸ್ಟ್ಯಾಂಡ್ ಮತ್ತು ನ್ಯೂ ಬಸ್ ಸ್ಟ್ಯಾಂಡ್ ಅಂತಾನೆ. ಹುಬ್ಳಿಗೆ ಹೋಗ್ಬೇಕಂದ್ರೆ ನೀವು ಇದು ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಸೊಲ್ಲಾಪುರ ಸೈಡ್ ಹೋಗ್ಬೇಕಂದ್ರೆ ನೀವು ಬಸ್ಗಳು ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾವೆ. ಮತ್ತು ಸೀಟ್ಗಳು ನಿಮಗೆ ಹಿಂಗೆ ಸಿಗ್ತಾವೆ. ಮಸ್ತ್ ಕಂಫರ್ಟೇಬಲ್ ಸೀಟ್ಗಳು ಅದಾವ. ನನಗಂತೂ ಭಾಳ ಲೈಕ್ ಅದು. ಮಕ್ಕೊಂಡ್ರೆ ಅಂದ್ರೆ ಸ್ಲೀಪ್ ಲೈಕ್ ಅ ಬೇಬಿ ಅಂತೇಳಿ ಬಸ್ ಬರ್ತಾವಲ್ರಿ, ಹಂಗೆ ನೋಡ್ರಿ, ಸ್ಲೀಪ್ ಲೈಕ್ ಅ ಬೇಬಿ ಹಂಗೆ ಮಕ್ಕೋಬೋದು, ಆರಾಮೈತಿ. ಬಟ್ ಇದು ರೋಡಿನ ಸಂಬಂಧ ಸ್ವಲ್ಪ ಮ್ಯಾಗ ಕೆಳಗೆ ಹಾಕಿರುತ್ತೆ ಸ್ವಲ್ಪ. ಅವಾಗ ನೀವೇನರ ಟ್ರೈನ್ ಆಪ್ಷನ್ ಇಲ್ಲ ಅಂದ್ರೆ ಇದನ್ನು ಪ್ರಿಫರ್ ಮಾಡ್ಬೋದು. ಒಂದಷ್ಟು ಮಂದಿಗೆ ಬಸ್ ಕಂಫರ್ಟೇಬಲ್ ಅನ್ಸುತ್ತೆ, ಅವ್ರು ತೊಗೊಳ್ಬೋದು. 4-4.25 ತಾಸು ಜರ್ನಿ ರೀ ಹುಬ್ಳಿಯಿಂದ ವಿಜಯಪುರಕ್ಕೆ. 4-4.25 ತಾಸು ಜರ್ನಿ ರೀ ಹುಬ್ಳಿಯಿಂದ ವಿಜಯಪುರಕ್ಕೆ. ಇಲ್ಲಿ ನೋಡ್ರಿ, ಕಲ್ಯಾಣ ಕರ್ನಾಟಕದ ಓಲ್ಡ್ ಬಸ್ಗಳು ಇವ, ಹೊಸ ಬಸ್ಗಳು ಎರಡೂ ಒಮ್ಮಿಕೊಂಡು ಎಲ್ಲ ಈಗ ಬಸ್ ಸ್ಟ್ಯಾಂಡಿಂದ ಹೊರಗೆ ಬರತ್ತವ. ನಮ್ಮ ಬಸ್ ಸ್ಟ್ಯಾಂಡಿಗೆ ಎಂಟ್ರ್ ಆತ. ಈಗ ಇದು ಯಾವ್ದು ನೋಡತ್ತಾರಲ್ಲ, ಇದು ಬಂದ್ಬಿಟ್ಟೆ ವಿಜಯಪುರ ಮುದ್ದೇಬೇಳ ಕಲ್ಯಾಣ ಕರ್ನಾಟಕ ಸಾರಿಗೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಭಾಳ ಕಂಡು ಬರ್ತಾವೆ ನೋಡ್ರಿ. ನಾನು ಯಾವಾಗೆಲ್ಲ ನೋಡೋದಿಲ್ಲ, ಅವಾಗೆಲ್ಲ ಬರೋ ಕಲ್ಯಾಣ ಕರ್ನಾಟಕ ಬಸ್ಸುಗಳ ಕಾಣ್ತಾವೆ ಜಾಸ್ತಿ. ಈಗ ಹುಬ್ಬಳ್ಳಿ ವಿಜಯಪುರನು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳನ್ನ ಆಪ್ರೇಟ್ ಮಾಡತ್ತಿದ್ರು. ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರ್ ಆದೇವ್ರಿ ನಾವೀಗ. ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಒಬ್ರು ಗೆಸ್ಟ್ ಬಂದಾರೀಗ. ನೀವು ನೋಡಿರ್ಬೋದು ನಮ್ಮ RCT ಇನ್ಸೈಡ್ ಹಿಟ್ ಒಳಗೆ. ಇದು RCT ಟ್ರಾವೆಲ್ ಸ್ಟೋರೀಸ್ ಒಳಗೆ ನೋಡತ್ತೀರಿ ಬಸ್ ಜರ್ನಿ. ಎಂಟ್ರ್ ಆದೀವಿ ಬಿಜಾಪುರ ಬಸ್ ಸ್ಟ್ಯಾಂಡಿಗೆ. ನೋಡ್ರಿ, ಇಲ್ಲಿ ಪೂರ್ತಿ ಕಲ್ಯಾಣ ಕರ್ನಾಟಕ ಸಾರಿಗೆಯಿಂದ ಬಸ್ಗಳು ತುಂಬಿಬಿಟ್ಟಾವ. ಎಷ್ಟು ರಾಯಲ್ ಆಗಿ ಕಾಣತ್ತದ ನೋಡ್ರಿ ಇದ. ಎಷ್ಟು ರಾಯಲ್ ಆಗಿ ಕಾಣತ್ತದ ನೋಡ್ರಿ ಇದ. ನಮ್ದು ಐರಾವತ ಬಸ್ ಇಲ್ಲಿ ಮೀಟ್ ಆಗ್ಯಾರ ಅಭಿಜಿತ್ ಬೈ. ಹೆಂಗದಿರಿ? ಆರಾಮ? ನಾವು ಆರಾಮ್ರಿ. ಜರ್ನಿ ಮಾತ್ರ ಅನಾಹುತ ಇತ್ರಿ ನಮ್ಮ ಐರಾವತ ಗೋಲ್ಡ್ ಕ್ಲಾಸ್ ಒಳಗೆ. ನೀವು ನೋಡ್ರ ಅನ್ಕೋತೀನಿ. ಹಿಂಗೆ ಇನ್ನೊಂದಷ್ಟು ಬಸ್ ಜರ್ನಿಗಳು ತೊಗೊಂಡು ನಿಮ್ಮ ಮುಂದೆ ಬರೋಣ ಅಂತ. ಈ ಜರ್ನಿ ಹೆಂಗೆ ಅನಿಸ್ತ ಅನ್ನೋದು ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಇಲ್ಲಿ ಮಟ್ಟ ನೋಡ್ರ ಚಲೋ ಅನ್ಸಿದೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ.